ಹಾಯ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ಬೇಗ ಎದ್ದೇಳಲಿಲ್ಲ, ಲೇಟಾಗಿ ಎದ್ದಿದ್ದು, ಯಾಕೆಂದರೆ ಇವತ್ತು ಸಂಡೇ. ಸೊ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಮನೇನ ಅಂತ. ತುಂಬ ದಿನ ಆಗಿತ್ತು, ಮಗು ಇರೋದ್ರಿಂದ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಈ ಸಂಡೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ಇವತ್ತು ಮನೆ ಕ್ಲೀನ್ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ಯುಸಿ ಡೇ ಇವತ್ತು ನನಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಲ್ಲಂಗಡಿ ತಿಂಡಿಗೆ ರೊಟ್ಟಿ ಮಾಡಿದ್ದೆ. ಮೇಡಮ್ ಅವರು ತಿಂದರು. ಹೆಣ್ಮಕ್ಳು ಲೈಫು ಎಷ್ಟು ಡಿಫ್ರೆಂಟ್ ಅಲ್ವಾ? ಮದುವೆಗಿಂತ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ, ಮಕ್ಕಳಾದ್ಮೇಲೆ ಒಂಥರ, ಮುದುಕಿ ಆದಮೇಲೆ ಒಂಥರ. ಹೆಂಗೆ ಅಂದರೆ ಈಗಿನ ಕಾಲದ ಹೆಣ್ಮಕ್ಳನ್ನ ಏನೂ ಕೆಲಸ ಮಾಡಿಸ್ದೆ ಅಪ್ಪನ ಮನೇಲಿ ಚೆನ್ನಾಗಿ ಸಾಕಿ ಕಳಿಸ್ಬಿಟ್ಟಿರ್ತಾರ. ಸೊ ಗಂಡನ ಮನೆಗೆ ಹೋದ್ಮೇಲೆ ಸಡನ್ನಾಗಿ ಎಲ್ಲನೂ ಕಲಿತು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೆಂಗೆ ಪಟ್ಟಂತ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಲ್ಲ, ಕೆಲವೊಬ್ಬೊಬ್ಬರು ಮಾತ್ರ, ಎಲ್ಲರೂ ಅಲ್ಲ. ನನಗೇನು ಅಷ್ಟು ಕಷ್ಟ ಆಗಲಿಲ್ಲ, ಯಾಕೆಂದರೆ ನಮ್ಮ ಬೆಳಗ್ಗೆನೇ ಎದ್ದು ಡ್ಯೂಟಿಗೆ ಹೋಗ್ಬಿಡೋರು. ಅವರು ಬಸ್ ಕಂಡಕ್ಟರು. ನಾವು ಎದ್ದೇಳೋಕ್ಕಿಂತ ಮುಂಚೆನೇ ಅಮ್ಮ ಡ್ಯೂಟಿಗೆ ಹೋಗಿರೋರು. ನಾವು ಇನ್ನೇನು ಮಲಗ್ತೀವಿ ಅನ್ನೋ ಟೈಮಲ್ಲಿ ಡ್ಯೂಟಿಯಿಂದ ಬರೋರು. ಅಪ್ಪನೇ ನಮ್ಮನ್ನೆಲ್ಲ ನೋಡ್ಕೊತಿದ್ದಿದ್ದು. ಅಪ್ಪ ತೋಟದ ಕೆಲಸ ಮಾಡ್ಕೊಂಡು ನಮ್ಮನ್ನು ನೋಡ್ಕೊಳ್ಳೋರು. ನಾನು ಒಂದು 4th ಇದ್ದಾಗಲೇ ನನ್ನ ತಲೆಯಲ್ಲಿ ಕೂತ್ಬಿಡ್ತು, ಅಮ್ಮ ನಮಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾರೆ, ಅವ್ರ ಮನೆಗೆ ಬಂದು ಕೆಲಸ ಮಾಡಬಾರ್ದು ಅನ್ನೋ ಥರ ನನಗೆ ಮನಸ್ಸಿಗೆ ಬಂದ್ಬಿಟ್ಟು. ಸೊ ಹಾಗಾಗಿ ನಾನು ಎಲ್ಲ ಕೆಲಸನೂ ಆಗ್ಲಿಂದನೇ ಮಾಡೋಕ್ಕೆ ಶುರು ಮಾಡಿದೆ. ಅಡುಗೆನೂ ಅಷ್ಟೇ ಸಿಂಪಲಾಗಿ ಮಾಡುವೆ. ಅಂದರೆ ನಾನು, ನಮ್ಮಪ್ಪ, ನನ್ನಮ್ಮ, ನನ್ನ ತಮ್ಮ ಬೋರ್ಡಿಂಗಲ್ಲಿದ್ದ. ಸೊ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡುವೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋರು. ಬಟ್ ಹಾಗೆ ಕಲ್ತಿದ್ದು ನಾನು. ಬೇರೆ ಹೆಣ್ಮಕ್ಳನ್ನ ನೆನಪಿಸ್ಕೊಂಡಾಗ ಅನಿಸುತ್ತೆ, ನನ್ನ ಫ್ರೆಂಡೇನೆ ಇನ್ನೇನು ಮದುವೆ ಆಗ್ತಾಯಿದ್ದಾಳೆ. ಸೊ ಅವಳು ನೆನೆಸ್ಕೊಂಡಾಗ ನನಗೆ ಒಂಥರ ಭಯ ಆಗುತ್ತೆ, ಯಾಕೆಂದರೆ ತುಂಬ ಪ್ರೀತಿಯಿಂದ ಸಾಕಿದ್ದಾರೆ. ಈಗ ಮದುವೆಯಾಗಿ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದಾಳೆ, ಹೇಗೆ ಎಲ್ಲನೂ ಇವಾಗ ಹೊಸ್ದಾಗಿ ಕಲಿತಾಳೆ, ಹೇಗೆ ನಿಭಾಯಿಸ್ತಾಳೆ ಅನ್ನೋದೇ ನನಗೆ ಒಂಥರ ಭಯ ಅನಿಸುತ್ತೆ. ಆದರೆ ನಿಭಾಯಿಸ್ತೀವಿ ನಾವು ಹೆಣ್ಮಕ್ಳು, ನಿಭಾಯಿಸ್ತೀವಿ, ಅಡ್ಜಸ್ಟ್ ಮಾಡ್ಕೋತೀವಿ. ಇನ್ನೂ ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ, ಅನಿವಾರ್ಯಕ್ಕೆ ಕೆಲ್ಸಕ್ಕೆ ಹೋಗಲೇಬೇಕು, ಜೀವನ ನಡಿಬೇಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಬೇಕು. ಮಕ್ಕಳನ್ನ ಮನೇಲಿ ಬಿಟ್ಟು ಕೆಲ್ಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳನ್ನ ನೋಡಿಕೊಂಡು ಎಲ್ಲನೂ ನಿಭಾಯಿಸ್ತಾ ಇರ್ತಾರೆ. ಅಂಥವ್ರನ್ನ ನೋಡಿದಾಗ ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ. ಅಂಥವ್ರು ನನ್ನ ಪ್ರಕಾರ ಗ್ರೇಟು. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ, ನನ್ನ ಮಗುನಿಗೆ ತಿನ್ಸೋಕ್ಕಾಗ್ತಿಲ್ಲ, ಸ್ಕೂಲಿಗೆ ಕಳ್ಸೋಕ್ಕಾಗ್ತಿಲ್ಲ ಅಂತ. ಮಕ್ಕಳಿಗೆ ಎಷ್ಟು ನೋವಿರುತ್ತೆ, ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಮನೇನ ಮೈಂಟೈನ್ ಮಾಡ್ತಾರಲ್ಲ, ಗ್ರೇಟ್. ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಮನೆ ಕೆಲಸ ಎಲ್ಲ ಮುಗಿಸಿ ಊಟಕ್ಕೆ ಚಪಾತಿ ಮತ್ತು ಈ ನಾಯಿನೋ ಚಪಾತಿ ಮತ್ತು ಮನೆಯಲ್ಲೇ ಪನ್ನೀರ್ ಮಾಡಿದ್ದೆ ನಾನು. ಸೊ ಅದ್ರದ್ದು ಬುರ್ಜಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ, ಸೊ ಹಾಗಾಗಿ ಖಾರ ಪುಡಿನೇ ಹಾಕ್ತೀನಿ. ಇದು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡಿರೋದು. ಬನ್ನಿ ಮಾಡೋಣ. ಈ ವ್ಲಾಗಲ್ಲಿ ನಮ್ಮ ಹುಡುಗಿ ಅಷ್ಟು ಕಾಣ್ತಾ ಇಲ್ಲ, ಯಾಕೆಂದರೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೊರಗಡೆ ಕಳಿಸಿದ್ದೀನಿ. ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅವ್ಳು ಇಟ್ಕೊಂಡು ಕೆಲಸನ ಮಾಡೋಕ್ಕಾಗುತ್ತೆ, ಮನೆ ಕ್ಲೀನು ಇನ್ನೂ ಕೆಲಸ ಕೊಡ್ತಾಳೆ ಹೊರತು ಕೆಲಸ ಮುಗಿಸಲ್ಲ ನಾನು. ಅದಕ್ಕೆ ಅವಳನ್ನ ಕಳಿಸ್ಬಿಟ್ಟಿದ್ದೀನಿ, ಆರಾಮಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಒಂದು 3 ಅವರ್ಸಲ್ಲಿ ನಮ್ಮ ಮನೆ ಕೆಲಸ ಮುಗ್ದೋಯ್ತು. ಅವಳೇನಾದರೂ ಇದ್ದುಬಿಟ್ಟಿದ್ರೆ ನಾನು ಸಂಜೆ ತನಕ ಮಾಡ್ತಾನೇ ಇರಬೇಕಿತ್ತು. ಅದಕ್ಕೆ ಹೇಳೋದು, ಮನೆ ಚಿಕ್ಕದಾಗಿರಬೇಕು, ಮನೆಯಲ್ಲಿರೋ ವಸ್ತುಗಳು ಕಮ್ಮಿ ಇರಬೇಕು, ಆವಾಗ ಮನೆ ಕೆಲಸ ಪಟ ಅಂತ ಆಗುತ್ತೆ, ಮಾಡಿದ್ದೇ ಗೊತ್ತಾಗಲ್ಲ. ಫೈನಲಿ ಮನೆಗೆ ಬಂದು ಬೀಚಿಗೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ದೇನೆ. ಹೆಂಗ್ ಆಟ ಆಡ್ತೀಯಾ ನೀರಲ್ಲಿ? ಆಮೇಲೆ ಬನ್ನಿ, ನೀ ಅದಲ್ಲ ಆಟ ಆಡೋಣ ಬನ್ನಿ.
ಪಾಪು ಎಲ್ಲಿ ಎಲ್ಲಿ ಪಾಪು? ಯಾರಪ್ಪ ಅದು? ಇಲ್ಲೆಲ್ಲ ಯಾವ ಇಡಬೇಡಿ, ಇಲ್ಲಿ ಅವ್ರೇನು ಆಟ ಆಡಲ್ಲ. ಸುಮ್ಮನೆ ಇಲ್ಲೆಲ್ಲ ಇಟ್ಕೊಂಡು ಈ ಗೊಬ್ಬು ಜರ್ದಾಯ ಬಕ್ಕಡೆ ಪೂರ ಮಿತ್ತು ಮಾಡುವ ಅಂಕಲ್. ಈ ಗೊಬ್ಬರ ಇದು ಇದು ಗೊಬ್ಬು ಜರ ಮಗೀರು ಒಂದೇ ಮೂರು ತಿರ್ತು. ಕೋಪ ಎಲ್ಲದಕ್ಕೂ ಕೋಪ ಬರುತ್ತೆ ಮುನ್ಸು. ಅವು ಸೈಕಲ್ ಅವನಿಗೆ ಬಿದಾಡುಂಡು ಉಳ್ಳಾಡುಂಡು. ಸೈಕಲ್ ಬೇಡ, ಸೈಕಲ್ ಬೇಡ, ಪೂರ ಸೈಕಲ್ ಕೊರ್ಲಿ ಕೃತಿಕ್ ಕೊರ್ಲಿ, ಕೃತಿಕ್ ಕೊಡಿ ಸೈಕಲ್ ಬೇಡ. ಬಟ್ ಹೋಡು ಬೇಡ, ಹೋಗ್ಲಿ ಬೇಡ. ಇದೆಲ್ಲ ಬ್ಯಾಟ್ ಎಲ್ಲ ಕೊಡಿ ಆಯ್ತಾ, ಕೃತಿಕ್ ಕೊಡಿ. ಇದೆಲ್ಲ ಬೇಡ, ಇದು ವೇಸ್ಟ್, ಆಟ ಆಡೋದಿಲ್ಲ ಅವರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಬಾಯ್.